ಭಾಗ 10. ಆರ್ಯ ಜೊತೆ ಆರಾಧ್ಯ. ಆರ್ಯ ಆರಾಧ್ಯಳನ್ನೇ ನೋಡುತ್ತಾ ಕುಳಿತಿದ್ದ. ಮಕ್ಕಳೆಲ್ಲ ಆಗಲೇ ಹಾಡು ಹರಟೆ ಆರಂಭಿಸಿದ್ದರು. ಪ್ರಿಯ ಆಗಷ್ಟೇ ಅಡಿಗೆ ಪಾತ್ರೆ ತಂದು ಮಂಟಪದ ಮಧ್ಯದಲ್ಲಿ ಇಟ್ಟು ಅವಳು ಅಲ್ಲೇ ಕುಳಿತಳು. ಆರಾಧ್ಯ ಎಲ್ಲರಿಗೂ ಕೈತುತ್ತು ಕೊಡಲು ಪ್ರಾರಂಭಿಸಿದಳು. ಚಿಕ್ಕಮ್ಮ, ಏನು ಗೊತ್ತಾ, ಅಜ್ಜಿ ಇದ್ದಾಗ ಆರ್ಯ ಚಿಕ್ಕು ಕೆಲವೊಮ್ಮೆ ಮೋಸದಿಂದ ಮೊದಲನೇ ಕೈತುತ್ತು ತೆಗೆದುಕೊಳ್ತಾ ಇದ್ರು. ಆದರೆ ಇವತ್ತು ನನಗೆ ಮೊದಲನೇ ಕೈತುತ್ತು, ಸಿರಿ ಹೇಳಿದಳು. ನೋ ಚಿಕ್ಕಮ್ಮ, ಮೊದಲನೇ ಕೈತುತ್ತು ನನಗೆ ಇವತ್ತು, ಆಲೋಕ್ ಕೂಡ ಪಟ್ಟನೆ ಹೇಳಿದ. ನನಗೆ ನನಗೆ ಎಂದು ಮಕ್ಕಳೆಲ್ಲ ಕಿತ್ತಾಡುತ್ತಿದ್ದರು. ಸಾಕು, ನಾನು ಎಲ್ರಿಗೂ ಕೊಡ್ತೀನಿ ಎಂದು ಮಕ್ಕಳಿಗೆಲ್ಲ ಕೈತುತ್ತು ಕೊಡುತ್ತಿದ್ದಳು. ಅದನ್ನು ಕಂಡು ಆರ್ಯನಿಗೆ ಕಣ್ತುಂಬಿ ಬಂದಿತ್ತು. ಆರಾಧ್ಯ, ನನಗಿಲ್ವಾ ಕೈತುತ್ತು ಎಂದು ಕೈ ಚಾಚಿ ಮೆಲ್ಲನೆಯ ದನಿಯಲ್ಲಿ ಕೇಳಿದ. ಅಯ್ಯೋ ಹುಚ್ಚಪ್ಪ, ಈ ಅರೇಂಜ್ಮೆಂಟ್ ಎಲ್ಲ ನಿಮ್ಮ ಖುಷಿಗೋಸ್ಕರ ಮಾಡಿರೋದು, ನಿಮಗೆ ಕೈತುತ್ತು ಇಲ್ಲ ಅಂತೀನ ಮನದಲ್ಲೇ ಅಂದುಕೊಂಡು ಅವನಿಗೂ ಕೊಟ್ಟಳು. ಚಿಕ್ಕಮ್ಮ, ತುಂಬ ಬೋರ್ ಅನ್ನಿಸ್ತಾ ಇದೆ, ನಮಗೋಸ್ಕರ ಒಂದು ಹಾಡು ಹೇಳಿ ಪ್ಲೀಸ್, ಸ್ನೇಹ ಕೇಳಿದಳು. ನನಗೆ ಹಾಡೆಲ್ಲ ಹೇಳಕ್ಕೆ ಬರಲ್ಲ, ನೀವೇ ಹೇಳಿ, ನಾನು ಕೇಳ್ತೀನಿ ಎಂದಳು ಆರಾಧ್ಯ. ಇಲ್ಲ ಚಿಕ್ಕಮ್ಮ, ನೀವು ನಿನ್ನೆ ದೇವರ ಮುಂದೆ ಆಡ್ತಾ ಇರೋದು ನಾವು ಕೇಳಿಸ್ಕೊಂಡಿದ್ದೀವಿ, ಪ್ಲೀಸ್ ಪ್ಲೀಸ್ ಎಂದು ಮಕ್ಕಳೆಲ್ಲ ಕೇಳಿಕೊಂಡಾಗ ಆರಾಧ್ಯ ಆಡಲು ಪ್ರಾರಂಭಿಸಿದಳು. ಅಮ್ಮ, ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು ಎಂದು ಆಡುತ್ತಿದ್ದವಳ ಧ್ವನಿಯಲ್ಲಿ ಮೌನವನ್ನು ಮೌಜನ್ನು ತುಂಬಿತ್ತು. ಹಾಡು ಪ್ರಾರಂಭಗೊಂಡ ಕ್ಷಣದಿಂದಲೇ ಎಲ್ಲರೂ ತತ್ತರಿಸಿ ನೋಡುವಂತಾಗಿತ್ತು. ಎಲ್ಲರೂ ಅವಳ ಹಾಡಿಗೆ ತಲೆದೂಗುತ್ತಿದ್ದರು. ಹಾಗೆ ಹಾಡು ಸಾಗುತ್ತಿದ್ದಂತೆ ಎಲ್ಲರ ಕಣ್ಣುಗಳು ಆರಾಧ್ಯ ಮೇಲಿದ್ದರು. ಆರಾಧ್ಯ ಮಾತ್ರ ಆಡುತ್ತಿರುವಾಗೆಲ್ಲ ಆರ್ಯನ ಮುಖವನ್ನೇ ನೋಡುತ್ತಿದ್ದಳು. ಕಾರಣ, ಅವನ ಮುಖದಲ್ಲಿ ತೋರಿಸುತ್ತಿದ್ದ ಆ ಮುಗ್ಧ ಮೆಚ್ಚುಗೆ, ಆ ಅಭಿಮಾನ, ಆ ಹೆಮ್ಮೆ ಅವಳಿಗೆ ಹಾಡಿಗೆ ತಾಳ, ರಾಗ, ಭಾವಗಳನ್ನೇ ಕೊಡುತ್ತಿದ್ದಂತೆ ಪ್ರತಿ ಶಬ್ದಕ್ಕೆ, ಪ್ರತಿ ಗಮಕಕ್ಕೆ ಅವನು ತೋರುವ ಪ್ರತಿಕ್ರಿಯೆ, ಬಿಸುಸಿಯಾಯ್ದು ನಗುವ ಕಣ್ಣುಗಳಲ್ಲಿ ಹೊಳೆಯುವ ಅಚ್ಚರಿ, ತುಟಿಗಳ ಮೇಲೆ ಆ ಮೌನಪೂರ್ಣ ಮೆಚ್ಚುಗೆ. ಹಾಡು ಮುಗಿದ ನಂತರ ಎಲ್ಲರೂ ಆರಾಧ್ಯಳನ್ನು ಅಭಿನಂದಿಸಿದರು. ಆದರೆ ಅವಳಿಗೆ ಸಿಕ್ಕ ಪ್ರೀತಿಯ ಬಹುಮಾನವೇನು ಗೊತ್ತಾ? ಆರ್ಯನ ಕಣ್ಣಲ್ಲಿ ಕಂಡ ಆ ಮೌನಪೂರ್ಣ ಮೆಚ್ಚುಗೆ. ಇವತ್ತಾದರೂ ಇವಳಿಗೆ ಸಾರಿ ಮತ್ತೆ ಥ್ಯಾಂಕ್ಸ್ ಹೇಳಬೇಕು ಎಂದು ಕಾಯುತ್ತಿದ್ದವನ ಹತ್ತಿರ ಬಂದ ಮಕ್ಕಳು, ಚಿಕ್ಕು ಖುಷಿ ಆಯ್ತಾ, ಹೇಗಿತ್ತು ಸರ್ಪ್ರೈಸ್ ಕೇಳಿದಳು ಸಿರಿ. ಬಂಗಾರಿ, ಇದೆಲ್ಲ ನೀನು ಮಾಡಿದ್ದ? ಥ್ಯಾಂಕ್ ಯು ಸೋ ಮಚ್ ಕಣೋ ಎಂದ ಆರ್ಯ. ಚಿಕ್ಕು, ಇದೆಲ್ಲ ಈ ಕುಳ್ಳಿ ಎಲ್ಲ ಮಾಡಿದ್ದು, ಚಿಕ್ಕಮ್ಮ ಪ್ಲ್ಯಾನ್ ಮಾಡಿದ್ದು ಎಂದಳು ಸ್ನೇಹ. ಆರಾಧ್ಯಗೆ ಥ್ಯಾಂಕ್ಸ್ ಹೇಳಿ ಮಕ್ಕಳೆಲ್ಲ ಮಲಗಲು ಹೊರಟರು. ಚಿಕ್ಕಪ್ಪ ಬನ್ನಿ, ನಾನು ನಿಮ್ಮ ರೂಮ್ಗೆ ಹೋಗಲು ಸಹಾಯ ಮಾಡ್ತೀನಿ ಎಂದನು ಅಗಸ್ತ್ಯ. ಅವನಿಗೆ ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಕಾಲ ಕಳೆಯಬೇಕು ಎನ್ನಿಸುತ್ತಿತ್ತು. ಅದನ್ನು ಅಗಸ್ತ್ಯನಿಗೆ ಹೇಳಲು ಬಂದವನ ಮೊದಲೇ ಆರಾಧ್ಯ, ಅಗಸ್ತ್ಯ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಲಿ, ಆಮೇಲೆ ನಾನೇ ಅವ್ರಿಗೆ ರೂಮ್ಗೆ ಹೋಗಲು ಸಹಾಯ ಮಾಡ್ತೀನಿ ಎಂದಳು ಆರಾಧ್ಯ. ಸರಿ ಎಂದು ಮಕ್ಕಳು, ಪ್ರಿಯ ಎಲ್ಲರೂ ಮನೆಗೆ ಹೊರಟರು. ಮಂಜುಳಾ, ರಮ್ಯಾ, ಏನಿದು ಗಾರ್ಡನಲ್ಲಿ ಮಕ್ಕಳು ಇಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಅವರ್ಯಾಕೆ ಇಷ್ಟೊತ್ತಲ್ಲಿ ಅಲ್ಲಿ ಹೋದರು? ಗದರುವಂತೆ ಹೇಳಿಕೊಂಡು ಮೇಲಿಂದ ಬಂದರು ತೇಜಸ್ವಿನಿ. ಅಕ್ಕ, ಅದು ಈ ಮನೆಗೆ ಹೊಸ ಸೊಸೆ ಬಂದಿದ್ದಾಳಲ್ಲ ಆರಾಧ್ಯ, ಅವಳು ನಡೆಸ್ತಾ ಇರೋದು ಎಂದಳು ರಮ್ಯಾ. ಅಕ್ಕ, ಮೊದಲು ಯಾರೇನು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ. ನಿನ್ನೆ ಅವಳಿಗೆ ಡೈವರ್ಸ್ ಕೊಡ್ತಾನೆ ಅಂತ ಹೇಳ್ತಾ ಇದ್ರಿ, ಆದರೆ ಇವತ್ತು ನೋಡಿ ಅವಳ ಜೊತೆ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ. ಅಟ್ಲೀಸ್ಟ್ ಡೈವರ್ಸ್ ಕೊಡಲ್ಲ ಅಂದರೆ ನಾವು ಅವಳ ಜೊತೆ ಹೇಗಿರಬೇಕು ಅಂತ ಒಂದು ಐಡಿಯಾ ಆದರೂ ಬರುತ್ತೆ. ಇಲ್ಲ, ನಾವು ಅವಳನ್ನ ಎದುರಾಕಿಕೊಳ್ಳೋದು, ನಂತರ ಆರ್ಯ ಅವಳಿಗೆ ಆಡಳಿತ ಏನಾದರೂ ಕೊಟ್ಬಿಟ್ರೆ, ಅವಳು ನಮ್ಮನ್ನು ಹಾಕಿ ರುಬ್ಬೋದು ಮಾಡಿಬಿಟ್ರೆ ಕಷ್ಟ, ಮಂಜುಳಾ ಆತಂಕದಿ ಹೇಳಿದಳು. ಅಕ್ಕ, ಅವಳಿಗೇನಾದರೂ ಆಡಳಿತ ಕೊಟ್ಟರೆ ನಮ್ಮ ಕತೆ ಏನೇ? ಮನೆ ಆಡಳಿತದಲ್ಲಿ ಖರ್ಚಿಗೆ ಅಂತ 3 ಕಾಸು ಮಾಡ್ಕೊಳ್ತಾ ಇದ್ದೋ, ಮುಂದೆ ಕತೆ ಏನು? ಅಕ್ಕ, ನಮ್ಮದು ಬಿಡಿ, ಆದರೆ ನೀವು ಮಾಡಿರೋ ಪ್ಲಾನ್ ಎಲ್ಲ ಉಲ್ಟಾ ಆಗೋಗುತ್ತೆ, ರಮ್ಯಾ ಗಾಬರಿಯಿಂದ ಹೇಳಿದಳು. ಅಕ್ಕ,
ಅವಳಿಗೇನಾದರೂ ಆಡಳಿತ ಕೊಟ್ಟರೆ ಮಾತ್ರ ನಾನಿಲ್ಲಿರಲ್ಲ, ನಾನು ಬೇರೆ ಹೋಗ್ತೀನಿ. ಯಾವ್ಯಾವುದೋ ಮಿಡಲ್ ಕ್ಲಾಸ್ಗೆ ಸೇವೆ ಮಾಡೋಕ್ಕೆ ಆಗಲ್ಲ, ಮಂಜುಳಾ ದುಮ್ಮಿಸಿ ಹೇಳಿದಳು. ಹೌದು, ನನ್ನ ತಮ್ಮನ್ನ ಒಲಿಸ್ಕೊಂಡು ಮದುವೆ ಆಗೋ ಮೊದಲು ನೀನು ಯಾವ ಕ್ಲಾಸ್ ಇದ್ದೆ ಮಂಜುಳಾ? ಆತುರಪಟ್ಟು ಏನೇನೋ ಮಾತಾಡಬೇಡಿ, ಸುಮ್ಮನೆ ಇರಿ ಎಂದು ಅಲ್ಲಿಂದ ಹೊರಟಳು ತೇಜಸ್ವಿನಿ. ಇವ್ರ ತಮ್ಮನ್ನ ಒಲಿಸ್ಕೊಂಡು ತಾನೆ ಏನು ಪ್ರಯೋಜನ ಬಂತು? ಇವ್ರ ತಮ್ಮ ಇದ್ದ ಆಸ್ತಿನೆಲ್ಲ ಶೋಕಿಗೆ ಕುದುರೆ ಬಾಲಕ್ಕೆ ಕಟ್ಟಿ ನಾವು ಬೀದಿಗೆ ಬರೋ ಹಾಗೆ ಮಾಡ್ದ ಎನ್ನುತ್ತಾ ಹಣೆ ಚೆಚ್ಚಿಕೊಂಡಳು. ಅಕ್ಕ, ನನ್ನ ಪರಿಸ್ಥಿತಿನೂ ಹಾಗೇ ಆಗಿದೆ. ಇವಾಗ ಏನು ಮಾಡೋದು? ಈ ತೇಜಸ್ವಿನಿ ಅಕ್ಕನ್ನ ಕೈಕೊಂಡ್ರೆ ನಮ್ಮ ಕೈಗೆ ಸಿಗೋದು ಚಿಪ್ಪೆ. ಆರಾಧ್ಯ ಅಧಿಕಾರ ತೆಗೆದುಕೊಳ್ಳುವುದರ ಒಳಗಡೆ ನಾವು ಸ್ವಲ್ಪ ದುಡ್ಡು ಮಾಡ್ಕೋಬೇಕು ಅಷ್ಟೆ ಎಂದಳು ರಮ್ಯಾ. ಸರಿ, ಇವಾಗ ನಡಿ, ನಾಳೆ ನೋಡಿಕೊಳ್ಳೋಣ ಎಂದು ತಮ್ಮ ತಮ್ಮ ರೂಮ್ಗೆ ಹೊರಟರು. ರಾತ್ರಿ 10 ಗಂಟೆಯಾಗುತ್ತಿತ್ತು. ಮಳೆ ಹನಿಗಳ ಧುಮುಕಾಟದಿಂದ ಗಾರ್ಡನ್ ಒದ್ದೆಯಾಗಿತ್ತು. ಆದರೆ ಮಂಟಪ ತಂಪಾಗಿ ಶಾಂತವಾಗಿ ನಗುತ್ತಿತ್ತು. ಆರ್ಯ ಆರಾಧ್ಯ ಅಕ್ಕಪಕ್ಕ ಆ ಮೌನ ಮಂಟಪದೊಳಗೆ ಕುಳಿತಿದ್ದರು. ಆಕಾಶದಲ್ಲಿ ಮೋಡಗಳು ಚಂದ್ರನನ್ನು ಹೊರಹಾಕುತ್ತಾ ಒಮ್ಮೊಮ್ಮೆ ಮಾತ್ರ ಆತನ ಬೆಳಕನ್ನು ಮಂತ್ರದಂತೆ ಹೀನ ಮಾಡುತ್ತಿದ್ದವು. ತಂಪಾಗಿ ಬೀಸುತ್ತಿರುವ ಗಾಳಿ, ಹೂವಿನ ಸುಗಂಧ ಮತ್ತು ಹಸಿರಿನಿಂದ ತುಂಬಿರುವ ಗಾರ್ಡನ್. ಆರಾಧ್ಯಳ ಪಕ್ಕ ಕುಳಿತಿದ್ದ ಆರ್ಯ, ಸಾರಿ, ಅವತ್ತು ನಾನು ನಿನ್ನ ಜೊತೆ ಹಾಗೆ ನಡ್ಕೋಬಾರ್ದಿತ್ತು. ಮತ್ತೆ ಥ್ಯಾಂಕ್ಸ್ ಎಂದನು. ಥ್ಯಾಂಕ್ಸಾ? ಏಕೆ ಕೇಳಿದಳು. ಏನಿಲ್ಲ, ಸುಮ್ಮನೆ ಎಂದು ಮುಗುಳ್ನಕ್ಕು ಸುಮ್ಮನಾದ. ಆರಾಧ್ಯ, ನಿನ್ನ ತೊಡೆ ಮೇಲೆ ಮಲಗಬಹುದಾ ಕೇಳಿದ. ಎಂದಳು. ಮಂಟಪದೊಳಗೆ ದೀಪದ ಮುಸುಕಿನ ಬೆಳಕಿನಲ್ಲಿ ಆರ್ಯ ಆರಾಧ್ಯಳ ಮಡಿಲಲ್ಲಿ ತಲೆಯಿಟ್ಟು ಮಗುವಿನಂತೆ ಮಲಗಿದ್ದ. ಅವಳ ನಗುವು ನೆಮ್ಮದಿ ಮತ್ತು ಕಣ್ಣಲ್ಲಿ ಆತ್ಮೀಯತೆ. ತೀರ ಮೌನದಲ್ಲೇ ಆರ್ಯ ಮಾತನಾಡಲು ಪ್ರಾರಂಭಿಸಿದ. ಆರಾಧ್ಯ, ಈ ಮಂಟಪ ಬರೀ ಮಂಟಪವಲ್ಲ, ನನ್ನ ನೆನಪುಗಳ ಬುತ್ತಿ ಎಂದರೆ ಸಾಕಾಗಲ್ಲ. ಏನು ಗೊತ್ತಾ, ಈ ಕಂಬಗಳಿದೆಯಲ್ಲ, ಅಮ್ಮ ಯಾವಾಗಲೂ ಊಟ ತಿನ್ನಿಸ್ಬೇಕಾದ್ರೆ ನಾನು ಇದರಿಂದೆ ಬಚ್ಚಿಟ್ಕೊಳ್ತಾ ಇದ್ದೆ. ಮಾಮ್ನ ಎಷ್ಟು ಸತಾಯಿಸ್ತಾ ಇದ್ದೆ ಗೊತ್ತಾ? ಕೊನೆಗೆ ಮಾಮ್ ಸುಸ್ತಾಗಿ ಈ ಕಲ್ಲಿನ ಮೇಲೆ ಕೂತ್ಬಿಡ್ತಾ ಇದ್ರು. ಮತ್ತು ಡ್ಯಾಡ್ ಹತ್ರ ಕೂಡ ಕಂಪ್ಲೇಂಟ್ ಮಾಡ್ತಾಯಿದ್ರು, ನಿಮ್ಮ ಮಗನಿಗೆ ನಾನು ಊಟ ತಿನ್ನಿಸೋಕ್ಕಾಗಲ್ಲ, ನೀವೇ ತಿನ್ನಿಸಿ ಅಂತ ಹೇಳ್ತಾಯಿದ್ರು. ನಾನು ಈ ಗಾರ್ಡನ್ನಲ್ಲಿ ರಾತ್ರಿಯ ವೇಳೆ ಆಟವಾಡ್ತಿದ್ದೆ. ಮಾಮ್ ಕರೆದರೆ ಮನೆಯೊಳಗೆ ಹೋಗೋದು ಅಷ್ಟೊಂದು ಕಷ್ಟವಾಗುತ್ತಿತ್ತು. ಆರ್ಯ ನೆನಪಿಸಿಕೊಂಡು ಹೇಳುವಾಗ ಅವನ ಕಂಠ ಬದ್ಧವಾಗುತ್ತಿತ್ತು. ಮಾಮ್ ಡ್ಯಾಡ್ ಹೋದ್ಮೇಲೆ ಇದೆಲ್ಲ ನನಗೆ ಬರೀ ನೆನಪಷ್ಟೆ. ಎಷ್ಟೋ ಸಲ ಮಾಮ್ ನೆನಪಾದಾಗ ಇಲ್ಲಿ ಬಂದು ಮಲಗ್ತಾ ಇದ್ದೆ. ಅವಳ ಮಡಿಲಲ್ಲಿ ಮಲಗಿದ ಹಾಗೆ ಅನಿಸುತ್ತೆ. ಮತ್ತು ಅಜ್ಜಿ ಕೂಡ ನನಗೆ ಆ ನೆನಪು ಬರದೇ ಇರಲಿ ಅಂತ ಮಕ್ಕಳ ಜೊತೆಗೆ ಕೈತುತ್ತು ಕೊಡೋಕ್ಕೆ ಪ್ರಾರಂಭ ಮಾಡಿದ್ರು. ಅಜ್ಜಿ ಮತ್ತು ನಾನು ಹೇಗಿದ್ದೋ ಗೊತ್ತಾ? ಒಳ್ಳೆ ಫ್ರೆಂಡ್ಸ್ ಆಗಿದ್ದೋ. ಅವ್ರು ನನ್ನ ಹತ್ರ ಎಲ್ಲ ವಿಚಾರ ಹೇಳ್ಕೊಳ್ತಾ ಇದ್ದರು. ನಾನು ಕೂಡ ಕೆಲವೊಮ್ಮೆ ನಾವು ಇಲ್ಲೇ ಮಲಗಿ ಬಿಡ್ತಾ ಇದ್ದೋ. ನಾನು ದೊಡ್ಡವನಾಗಿದ್ದರೂ ಅವರು ಅವರ ಮಡಿಲಲ್ಲಿ ಮಲಗಿಸಿಕೊಂಡು ಕತೆ ಹೇಳ್ತಾ ಮಲಗಿಸ್ತಾ ಇದ್ದರು. ಆದರೆ ನನ್ನನ್ನು ಇಷ್ಟಪಟ್ಟವರೆಲ್ಲ ನನ್ನ ಬಿಟ್ಟು ಹೋಗ್ತಾರೆ. ಭಾವುಕದಿ ನೋಡಿದ. ಆರಾಧ್ಯ ಆ ಮಾತು ಕೇಳಿ ತುಸು ಭಾವುಕಳಾದಳು. ಈ ಮಂಟಪ, ಈ ಮೌನ, ಈ ಗಾಳಿ ನಮ್ಮ ನಾಳೆಗಳಿಗೆ ಸಾಕ್ಷಿಯಾಗಿ ಇರುತ್ತದೆ ಎನ್ನಿಸುತ್ತಿದೆ ಮನದಲ್ಲೇ ಹೇಳಿಕೊಂಡಳು. ಗಂಡ, ನೀವು ಚಿಕ್ಕ ವಯಸ್ಸಿನಿಂದ ಇದೇ ಮನೆಯಲ್ಲ ಬೆಳೆದಿದ್ದು? ನಿಮ್ಮ ತಂದೆ ತಾಯಿ, ಅಜ್ಜಿ, ಕುಟುಂಬದ ಬಗ್ಗೆ ಹೇಳಿ. ನನಗೆ ಏನೂ ಗೊತ್ತಿಲ್ಲ. ನಮ್ಮಪ್ಪ ತೇಜಸ್ವಿನಿ ಅಕ್ಕ ನೀವು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಂತ ಅಂದರು. ತೇಜಸ್ವಿನಿ ಅಕ್ಕಂಗೆ ತಮ್ಮ ಅಂದರೆ ತುಂಬ ಪ್ರೀತಿ ಅಂತ ಅಪ್ಪ ಹೇಳ್ತಾಯಿದ್ರು. ನಿಜಾನ ಕೇಳಿದಳು. ಮದುವೆಯಾಗಿ ಬಂದಾಗ ತೇಜಸ್ವಿನಿ ಆರ್ಯನ ಬಗ್ಗೆ ತೋರುವ ಕಾಳಜಿಯನ್ನು ಕಂಡು ತಮ್ಮ ಎಂದರೆ ಪ್ರಾಣ ಎಂದು ಇವಳಿಗೂ ಅವರು ಇಷ್ಟವಾಗಿದ್ದರು. ಇಲ್ಲ, ನಾವು ಮೊದಲು ಇದ್ದಿದ್ದು ತಾತಯ್ಯ ಮನೆಯಲ್ಲಿ, ಅಂದರೆ ಡ್ಯಾಡ್ ತಂದೆ ಮನೆಯಲ್ಲಿ. ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ, ನಾವು ಈ ಮನೆಗೆ ಬಂದ್ವಿ. ತಾತಯ್ಯ ಆಸ್ತಿಯನ್ನು ದೊಡ್ಡಪ್ಪ ಮತ್ತು ಡ್ಯಾಡ್ ಇಬ್ಬರಿಗೂ ಸಮಪಾಲು ಮಾಡಿದರು. ಸ್ವಲ್ಪ ದಿನದ ನಂತರ ದೊಡ್ಡಪ್ಪ ಬಿಸ್ನೆಸ್ ಲಾಸ್ ಆಗಿ ಆಸ್ತಿನೆಲ್ಲ ಕಳೆದುಕೊಂಡ್ರು.
ಆವಾಗ ಮಾಮ್ ತಾತಯ್ಯ ಕೊಟ್ಟಿದ್ದ ಆಸ್ತಿನೆಲ್ಲ ಮತ್ತೆ ದೊಡ್ಡಪ್ಪನಿಗೆ ಕೊಟ್ಟುಬಿಟ್ರು. ಡ್ಯಾಡ್ ನನ್ನನ್ನು ರಜಕ್ಕೆ ದೊಡ್ಡಪ್ಪ ಮನೆಗೆ ಕರ್ಕೊಂಡು ಹೋಗಿ ಬರ್ತಾಯಿದ್ರು. ಅಣ್ಣಂದಿರಿಗೆ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ, ಆದರೆ ಅಕ್ಕ ಮಾತ್ರ ಮೊದಲಿನಿಂದಲೂ ನನ್ನ ಕಂಡ್ರೆ ಅಕ್ಕರೆಯಿಂದ ಕಾಣುತ್ತಿದ್ದಳು. ಅಣ್ಣಂದಿರಿಗಿಂತ ನನ್ನ ಕಂಡ್ರೆ ತುಂಬ ಇಷ್ಟ, ಇವಾಗಲೂ ಅಷ್ಟೆ. ಈ ಎಲ್ಲ ಚೆನ್ನಾಗಿತ್ತು, ತುಂಬ ಖುಷಿಯಾಗಿದ್ವಿ. ಆ ದೇವರಿಗೂ ಕೂಡ ಇಷ್ಟ ಆಗಲಿಲ್ಲ ಅನಿಸುತ್ತೆ ನಮ್ಮ ಖುಷಿನ ನೋಡಿ. ಅದಕ್ಕೆ ಆಕ್ಸಿಡೆಂಟ್ನಲ್ಲಿ ಡ್ಯಾಡ್ ಮತ್ತು ಮಾಮ್ನ ಅವ್ರ ಹತ್ರ ಕರ್ಕೊಂಡ್ಬಿಟ್ಟ. ಆ ದಿನ ನನ್ನ ಜೀವನದ ಕಪ್ಪು ದಿನ. ನನ್ನ ಕಣ್ಣುಗಳ ಮುಂದೆ ಆ ಘಾಸಿ ದೃಶ್ಯ ಸಂಭವಿಸಿತು. ನನ್ನ ಮಾಮ್ ಬರ್ತ್ಡೇ ಅವತ್ತು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇತ್ತು. ಮಾಮ್ ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು ಎಂಬ ಆಸೆ. ಅದಕ್ಕಾಗಿ ಅವರು ನನ್ನ ಬಳಿ ಒಂದು ಹೂವಿನ ಅಂಗಡಿಗೆ ಹೋಗಿ ಹೂ ತರಲು ಹೇಳಿ ಅವರು ಕಾರಲ್ಲೇ ಕುಳಿತಿದ್ದರು. ಅಷ್ಟರಲ್ಲಿ ಒಂದು ಟ್ರಕ್ ನಿಯಂತ್ರಣ ತಪ್ಪಿ ಬಂದಿತ್ತು. ಮಾಮ್ ಡ್ಯಾಡ್ ಕಾರ್ ಕಣ್ಣು ಮುಚ್ಚಿ ತೆಗೆಯುವುದರ ಒಳಗೆ ನನ್ನಿಂದ ದೂರ ಹೋಗಿ ಬಿದ್ದಿತ್ತು. ನನ್ನ ಕಣ್ಮುಂದೆನೇ ಮಾಮ್ ಡ್ಯಾಡ್ ಜೀವ ಬಿಟ್ಟರು ಎಂದು ಒಂದು ನಿಟ್ಟುಸಿರು ಬಿಟ್ಟ. ಅವರಿಬ್ಬರ ನಡುವೆ ಮಾತಿಲ್ಲದೆ ಮೌನ ಆವರಿಸಿತ್ತು. ಅವರು ಹೋದ್ಮೇಲೆ ಆ ಸಮಯದಲ್ಲಿ ನನ್ನ ಆರೈಕೆ ಪೋಷಣೆ ಮಾಡಿದ್ದು ನನ್ನ ಅಜ್ಜಿ. ಅವರೇ ನನಗೆಲ್ಲ ಆಗಿದ್ರು. ಅವರು ಕೂಡ ನನ್ನ ಚೆನ್ನಾಗಿ ನೋಡಿಕೊಂಡ್ರು. ಆದರೆ ಅವರಿಗೆ ನನ್ನ ಅಕ್ಕ ಅಣ್ಣಂದ್ರು ಕಂಡ್ರೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರು ನನ್ನನ್ನು ಅವ್ರ ಹತ್ರ ಬಿಡ್ತಾ ಇರಲಿಲ್ಲ. ಆದರೂ ಅಕ್ಕ ಮಾತ್ರ ಆಗಾಗ ಕಾಲೇಜ್ ಹತ್ರ ಬಂದು ಮಾತಾಡಿಸಿ ಹೋಗ್ತಾಯಿದ್ರು. ಆಮೇಲೆ ನನ್ನ ಒತ್ತಾಯಕ್ಕೆ ಅವರನ್ನು ಮನೆಗೆ ಕರ್ಕೊಂಡು ಬರೋಕ್ಕೆ ಅಜ್ಜಿ ಒಪ್ಕೊಂಡ್ರು. ನನ್ನ ವಿದ್ಯಾಭ್ಯಾಸ ಮುಗಿಸೋವರೆಗೂ ಅಜ್ಜಿನೇ ಈ ಬಿಸ್ನೆಸ್ ಎಲ್ಲ ನೋಡ್ಕೊಳ್ತಾ ಇದ್ರು. ನನ್ನ ಹೈಯರ್ ಎಜುಕೇಷನ್ ಮುಗಿಸಿ ಲಂಡನ್ನಿಂದ ಬಂದ ಮೇಲೆ ಅವರು ಬಿಸ್ನೆಸ್ ಎಲ್ಲ ನನಗೆ ಹ್ಯಾಂಡ್ ಓವರ್ ಮಾಡಿದ್ರು. ಅವರು ಕೂಡ ನನ್ನ ಜೊತೆ ಇರಲಿಲ್ಲ. ಅವರನ್ನು ಕೂಡ ಆ ದೇವರು ನನ್ನ ಜೊತೆಗೆ ಬಿಡಲಿಲ್ಲ. ಕ್ರೂರಿ ಕರ್ಕೊಂಡು ಬಿಟ್ಟ ಎಂದು ಹೇಳುವಾಗ ಅವನ ದನಿ ಆ ನೋವಿನಿಂದ ನರಳುತ್ತಿತ್ತು. ಕಣ್ಣಿನಲ್ಲಿ ಕಣ್ಣೀರ ಧಾರೆ ಹರಿಯುತ್ತಿತ್ತು.